ಪ್ರೀತಿಯ ಸ್ನೇಹಿತರೆ, ಎಸ್.ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಆಗಸ್ಟ್ 2ನೇ ತಾರೀಕು ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಬರೀತಿದ್ರೆ ಎಲ್ಲರಿಗೂ ಶುಭವಾಗಲಿ. ಅದರ ಜೊತೆಗೆ ನಿಮ್ಮೊಂದಿಗೆ ನಾನು ಇವತ್ತು ಒಂದು ಸಣ್ಣ ಮಾಹಿತಿಯನ್ನು ಹಂಚಿಕೊಳ್ತಿದ್ದೀನಿ. ಯಾರೆಲ್ಲ PUCಯನ್ನು ಪ್ರಥಮ ಬಾರಿಗೆ ಪಾಸಾಗಿ ಪ್ರಥಮ ಬಾರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಿರುವ ಅಭ್ಯರ್ಥಿಗಳಿಗೆ ಗೊಂದಲಕ್ಕೀಡಾಗ್ತಾರ. ಅದೇ ರೀತಿ KE OMR ಸೀಟ್ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮೊಂದಿಗೆ ನಾನು ಈ OMR ಸ್ಯಾಂಪಲ್ OMR ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ. ಯಾರೆಲ್ಲ ಮೊದಲ ಬಾರಿಗೆ ನೋಡ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಂದ್ರೆ ಈ ಮಾಹಿತಿ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಬರೆಯುವ ಅಭ್ಯರ್ಥಿಗಳಿಗೆ ಮುಟ್ಲಿ ಮತ್ತು ಯಾವುದೇ ಗೊಂದಲಕ್ಕೀಡಾಗದಂತೆ ಈ ವಿಡಿಯೋ ನೋಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ನೋಡಿದಾಗ ನಿಮಗೆ ಒಂದು ಹೆಲ್ಪ್ಫುಲ್ ಆಗ್ಬೋದಂತ ಒಂದು ದೃಷ್ಟಿಯಿಂದ ನಾನು ಇದರ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಹಾಲ್ ಟಿಕೆಟ್ ನಲ್ಲಿರುವ ನೋಂದಣಿ ಸಂಖ್ಯೆ ಅಥವಾ ರಿಜಿಸ್ಟರ್ ನಂಬರ್ ಅಥವಾ ರೂಲ್ ನಂಬರ್, ಇಲ್ಲಿ ಯಾವ ನೋಡಿ ರಿಜಿಸ್ಟರ್ ನಂಬರ್, ನೋಂದಣಿ ಸಂಖ್ಯೆ ಮತ್ತು ರೂಲ್ ನಂಬರ್ ಇದೆಲ್ಲ ಒಂದೇ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರು ಇಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರ, ಆ ಬಾಕ್ಸ್ ಅಲ್ಲಿ ಸರಿಯಾಗಿ ಫಿಲ್ಅಪ್ ಮಾಡಿ, ಆ ಬಾಕ್ಸ್ ಒಳಗಡೆ ನಂಬರ್ ಅಥವಾ ನಂಬರ್ ಸಹ ನೀವು ಕರೆಕ್ಟ್ ಆಗಿ ಏನು ಮಾಡಬೇಕಂದ್ರೆ ಸ್ಯಾಡ್ ಮಾಡ್ಬೇಕು ಸ್ನೇಹಿತರೆ. ಅದಕ್ಕಾಗಿ ನಿಮಗೆ ಹೇಳ್ತಿದ್ದೀನಿ, ಕರೆಕ್ಟ್ ಆಗಿ ಒಂದು ಸಲ ನೀವು ನೋಡಿ ಈ OMR ಸೀಟನ್ನು ಜೆರಾಕ್ಸ್ ಪ್ರತಿ ತಗೊಂಡು ನಿಮ್ಮ ರಿಜಿಸ್ಟರ್ ನಂಬರನ್ನು ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಮೊದಲ ಬಾರಿಗೆ OMR ಎಕ್ಸಾಮ್ ಬರ್ತಿದ್ದಾರೆ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ತಪ್ಪಾಗದ ಹಾಗೆ. ಯಾಕಂದ್ರೆ ಒಂದೇ ಸಲ ಅವಕಾಶ ಸಿಗೋದು, ಒಂದು ಸಲ OMR ಅಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದಕ್ಕೆ ನೀವೇ ಹೊಣೆಗಾರರು ಅಂತ ಆಲ್ರೆಡಿ ಹೇಳಿರ್ತಾರೆ. ಅದಕ್ಕಾಗಿ ನಿಮ್ಮ ಒಂದು ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ ಅಲ್ಲಿ, ಆ ಇನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಮಾರ್ಗಸೂಚಿಗಳು ಸಹ ಫಾಲೋ ಮಾಡಿ ಆಯ್ತಾ. ಓಕೆ, ಅಲ್ಲಿ ಡೇಟ್ ಇದೆ ಮತ್ತು ಸೀಟ್ ನಂಬರ್ ಇದೆ ಎಲ್ಲ ಇರುತ್ತೆ. ಮತ್ತು ಉತ್ತರ ಗೊತ್ತಿದ್ದರೆ ನೋಡಿ, ಉತ್ತರ ಸಹ ನೋಡಿ ಯಾಕೋ ಹೇಗೆ ಭರ್ತಿ ಮಾಡಬೇಕು ಅಂತ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿದ್ದಾರೆ. ಉತ್ತರ ಗೊತ್ತಿದ್ದರೆ ABCD ಹಾಕಬೇಕು, ಸಂಪೂರ್ಣವಾಗಿ ಭರ್ತಿ ಮಾಡಿ. ಉದಾಹರಣೆ ಈ ರೀತಿ ನೀವು ಭರ್ತಿ ಮಾಡಬೇಕು, ಈ ರೀತಿ ಅಂದ್ರೆ ಇದೇ ರೀತಿ ನೀವು ಭರ್ತಿ ಮಾಡಬೇಕು OMR ಶೀಟ್ನಲ್ಲಿ. ನಿಮಗೆ ಗೊತ್ತಿದ್ದ ಆನ್ಸರ್ ಅನ್ನು, ಒಂದ್ ವೇಳೆ ಗೊತ್ತಿರದ ಅಥವಾ ಗೊತ್ತಿಲ್ಲದ ಆನ್ಸರ್ ಇದ್ದರೆ ಅದು ಈ ಮಾತ್ರ ಭರ್ತಿ ಮಾಡಬೇಕು. ಈ ಕಂಪಲ್ಸರಿ ನೀವು ಗೊತ್ತಿಲ್ಲದಾಗ ಖಾಲಿ ಬಿಡೋ ಹಾಗಿಲ್ಲ, ಈ ಕಂಪಲ್ಸರಿ ನೀವು ಭರ್ತಿ ಮಾಡಲೇಬೇಕು ಸ್ನೇಹಿತರೆ. ಇದಕ್ಕೆ ಒಂದ್ ವೇಳೆ ನೀವು ಭರ್ತಿ ಮಾಡಲಿಲ್ಲ ಅಂದ್ರೆ ಏನು ಪನಿಷ್ಮೆಂಟ್ ಇರುತ್ತಪ್ಪ ಅಂದ್ರೆ ನೋಡಿ, ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಡಬೇಡಿ. ಖಾಲಿ ಬಿಟ್ಟರೆ ಏನಾಗುತ್ತಾ 2.25 ಅಂಕಗಳು ಕಡಿತ ಆಗುವುದು ಸಾಧ್ಯತೆ ಇರ್ತದೆ. ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಕಂಪಲ್ಸರಿ ಭರ್ತಿ ಮಾಡಲೇಬೇಕು. ಗೊತ್ತಿದ್ದರೆ ನೀವು ಸರಿಯಾದ ಆನ್ಸರ್ ಮಾಡಿ, ಗೊತ್ತಿಲ್ಲದಿದ್ದಾಗ ಈ ಆಪ್ಷನ್ಸ್ ಅನ್ನು ನೀವು ಭರ್ತಿ ಮಾಡಲೇಬೇಕು. ನೋಡಿ, ಸರಿಯಾದ ರೀತಿಯಲ್ಲಿ OMR ಭರ್ತಿ ಮಾಡುವ ವಿಧಾನ ಸರಿಯಾದ ರೀತಿಯಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ OMR ಅನ್ನು ಭರ್ತಿ ಮಾಡಲೇಬೇಕು. ಸಂಪೂರ್ಣವಾಗಿ ಕಪ್ಪು ಮಾಡಿ ಸರಿಯಾಗಿ ಗುರುತು ಮಾಡಿ ಅಂತ ಹೇಳಿದ್ದಾರೆ. ಸರಿಯಾಗಿ ಗುರುತು ಮಾಡಬೇಕು. ಇಲ್ಲಿ ನೋಡಿ, ನಾನು ನಿಮಗೊಂದಿಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತೀನಿ. ಒಂದು ಎಕ್ಸಾಂಪಲ್ ಕ್ವಶನ್ಗಳು ತಗೊಂಡು ನಿಮಗೆ ಯಾವ ರೀತಿ ಇದು ಮಾಡ್ಬೇಕಪ್ಪ ಅಂತ ಹೇಳ್ತೀನಿ. ಈಗ ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಯಾರು? ನಿಮಗೆ ಸಿಂಪಲ್ ಆಗಿ ಕ್ವಶನ್ ತಗೊಂಡಿದ್ದೀನಿ ಸ್ನೇಹಿತರೆ. ಆ ಕ್ವಶನ್ ಯಾವ ರೀತಿ ಅಂದ್ರೆ, ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಎ ಆಪ್ಷನ್ಸು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ, ಸಿದ್ದರಾಮಯ್ಯ, HD ಕುಮಾರಸ್ವಾಮಿ, BS ಯಡಿಯೂರಪ್ಪ. ಇಲ್ಲಿ ಯಾವುದು ಆನ್ಸರ್ ನಿಮಗೆ ಸರಿ ಅನಿಸ್ತದ ಆ ಆನ್ಸರ್ ನೀವು ಕ್ಲಿಕ್ ಮಾಡಬೇಕು. ಅಂದ್ರೆ ಯಾವ್ದು ಸರಿ ಅನಿಸಲ್ಲ ಅದು ಈ ಕ್ಲಿಕ್ ಮಾಡಬೇಕು, ಈ ಅನ್ನು ಭರ್ತಿ ಮಾಡಬೇಕು. ನಿಮಗೆ ಇಲ್ಲಿ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಎ ಕ್ಲಿಕ್ ಮಾಡಬೇಕು. ಅಂದ್ರೆ ಎ ಅನ್ನೋದು ಭರ್ತಿ ಮಾಡಲೇಬೇಕು ಸ್ನೇಹಿತರೆ. ಓಕೆನಾ, ನೀವು ಭರ್ತಿ ಮಾಡಬೇಕು ಅಂದೇಳಿ ನಿಮ್ಗೆ ಏನು ಗೊತ್ತಿಲ್ಲ ಅಂದಾಗ ನೀವು ಈ ಕ್ಲಿಕ್ ಮಾಡಬೇಕು. ಓಕೆ, ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಒಂದ್ ವೇಳೆ ಏನು ಗೊತ್ತಿಲ್ಲ ಬಿಡುತ್ತೆ ಅಂದ್ರೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ 0.25 ಅಂಕಗಳನ್ನು ಕಳೆಯುತ್ತಾರೆ ಅಂತ ಹೇಳ್ಬೋದು. ಅಂದ್ರೆ ನೀವು ತಗೊಂಡಿರುವ ಅಂಕಗಳಲ್ಲಿ 0.25 ಕಟ್ ಆಫ್ ಆಗುತ್ತೆ. ಈಗ ನೋಡಿ, ಇನ್ನೊಂದು ಕ್ವಶನ್ ತಗೋತೀನಿ. ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿಯಾಗಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಅಂದ್ರೆ ಕರ್ನಾಟಕದಲ್ಲಿ ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು? ನೋಡಿ, ಡಿ ದೇವರಾಜ ಅರಸ್. ಎ ಆಪ್ಷನ್ಸ್ ಡಿ ದೇವರಾಜ ಅರಸ್, ಬಿ ಆಪ್ಷನ್ಸ್ BS ಯಡಿಯೂರಪ್ಪ, ಸಿ ಆಪ್ಷನ್ಸ್ ಸಿದ್ದರಾಮಯ್ಯ, ಡಿ ಆಪ್ಷನ್ಸ್ HD ಕುಮಾರಸ್ವಾಮಿ ಅಂತ ನಾ ಕೇಳಿದೀನಿ. ಅಂದ್ರೆ ಇಲ್ಲಿ ನೋಡಿ, ಎ ಅಂದ್ರೆ ಡಿ ದೇವರಾಜ ಅರಸ್, ಬಿ ಅಂದ್ರೆ BS ಯಡಿಯೂರಪ್ಪ, ಸಿ ಅಂದ್ರೆ ಸಿದ್ದರಾಮಯ್ಯ, ಡಿ ಅಂದ್ರೆ HD ಕುಮಾರಸ್ವಾಮಿ. ಇಲ್ಲಿ ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಯಾರಂತ ನಿಮಗೆ ಆಲ್ರೆಡಿ ಹೇಳಿದೀನಿ. ಯಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಿದ್ದರೆ ಮಾತ್ರ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಡಿ ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದು
ಒಂದು ಕರ್ನಾಟಕದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಅವರು ಕರ್ನಾಟಕದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕಾಗಿ ನಿಮಗೆ ಸಿ ಅವ್ರ ಬಗ್ಗೆ ಗೊತ್ತಿತ್ತ ಅಂದ್ರೆ ಸಿ ಹಾಕಿ, ಒಂದೊಂದು ಡಿ ದೇವರಾಜ ಗೊತ್ತಿಲ್ಲ ಸರ್ ಎ ಹಾಕ್ಬೋದು. ಅಂದ್ರೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಸಿ ಆಗಿರ್ತದೆ. ಅದಕ್ಕೋಸ್ಕರ ಸಿ ಗೊತ್ತಿರಬೇಕು. ಸಿ ಹಾಕಿ ಗೊತ್ತಿದ್ರೆ ಮಾತ್ರ ಹಾಕಿ. ಒಂದ್ರೆ ನಾನು ಈ ಕ್ವಶನ್ ನನಗೆ ಏನು ಗೊತ್ತಿಲ್ಲ ಅಂದ್ರೆ, ಈಗ ನೋಡಿ ಈ ಕ್ವಶನ್ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಅಂದಾಗ ನೀವು ಏನ್ ಮಾಡಾಕಪ್ಪ ಅಂದ್ರೆ ಈ ಹಾಕಬೇಕು. ಈ ಹಾಕ್ಬೇಕು ಸ್ನೇಹಿತರೆ. ಅಂದ್ರೆ ಈ ಕ್ವಶನ್ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಆದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಈ ಹಾಕ್ಲೇಬೇಕು. ಒಂದೇಳಿ ಈ ಹಾಕಿಲ್ಲ ಅಂದ್ರೆ 0.25 ಅಂಕ ನಿಮ್ಮ ಕಳೆಯಲಾಗುತ್ತದೆ. ಇಲ್ಲಿ ನೋಡಿ ನಾನು ಇನ್ನೊಂದು ಕ್ವಶನ್ ತಗೊಳ್ತೀನಿ, ಇತಿಹಾಸ ಕ್ವಶನ್. ತಾಳಿಕೋಟೆ ಕದನ ಯಾವಾಗ ನಡೆಯಿತು? ತಾಳಿಕೋಟೆ ಕದನ ಯಾವಾಗ ನಡೆಯಿತು? ಆಪ್ಷನ್ಸ್ 1 1500, ಎ ಆಪ್ಷನ್ಸು 1565, 1567, 1577, 1580. ಇಲ್ಲಿ ನಾನು 4 ಆಪ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಎ ಆನ್ಸರ್ ಸರಿಯುತ್ತೆ. 1565ರಲ್ಲಿ ತಾಳಿಕೋಟೆ ಕದನ ನಡೀತಾ ಸ್ನೇಹಿತರೆ. ಅಳಿಯ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ಬಗ್ಗೆ ಅವರ ವಿರುದ್ಧ ನಡೆದ ದಂಗೆ ಈ ತಾಳಿಕೋಟೆ ಕದನ ಅಥವಾ ಬನಹಟ್ಟಿ ಕದನ, ರಕ್ಕಸ ತಂಗಡಿ ಕದನ ಅಂತ ಈ ರೀತಿ ಹಲವಾರು ಹೆಸರುಗಳಿಂದ ಪ್ರಸಿದ್ಧವಾದ ಈ ಕದನ 127 ದಿನಗಳ ಕಾಲ ನಡೀತದ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಯಾವುದೇ ಗೊತ್ತಿಲ್ಲದಾಗ ನೀವೇನು ಮಾಡಬೇಕಪ್ಪ ಅಂದರೂ ಈ ಭರ್ತಿ ಮಾಡಲೇಬೇಕು. ಓಕೆನಾ? ಒಂದು ವೇಳೆ ಈ ಭರ್ತಿ ಮಾಡಲಿ ಅಂದ್ರೆ ನಿಮ್ಮ ಪನಿಷ್ಮೆಂಟ್ ಏನಪ್ಪ ಅಂದರೆ 2.25 ಅಂಕಗಳ ಕಳೆಯಲಾಗುತ್ತದೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಅಲ್ಲಿ ನೀವು OMR ಸೀಟು ಕರೆಕ್ಟಾಗಿ ನೋಡಿಕೊಳ್ಳಿ. ಇನ್ನೊಂದು ಕ್ವಶನ್ ಹೇಳ್ತೀನಿ. ನಿಕೋಲೋ ಕೋಂಟಿ ಎಂಬ ಪ್ರವಾಸಿಗ ಯಾರ ಮನೆತನ ಅಥವಾ ಯಾವ ಅಂದರೆ ವಿಜಯನಗರ ಸಾಮ್ರಾಜ್ಯದ ಯಾರ ಅರಸನ ಮನೆತನಕ್ಕೆ ಭೇಟಿ ಕೊಟ್ಟಿದ್ದರು? 2ನೇ ದೇವರಾಯ, 1ನೇ ದೇವರಾಯ, ಕೃಷ್ಣದೇವರಾಯ, ಅಚ್ಯುತರಾಯ. ಇಲ್ಲಿ ಸರಿಯಾದ ಆನ್ಸರು ಬಿ ಆಗಿರ್ತದ. ಅಂದರೆ 1ನೇ ದೇವರಾಯನ ಆಸ್ಥಾನಕ್ಕೆ ಈ ನಿಕೋಲೋ ಕೋಟಿ ಎಂಬ ಪ್ರವಾಸಿಗ ಬಂದಿರ್ತಾನೆ ಸ್ನೇಹಿತರೆ. ಅದಕ್ಕಾಗಿ ನಾವು ಬಿ ಅನ್ನು ನಾವು ಗುರುತು ಮಾಡಲೇಬೇಕು. ಒಂದು ವೇಳೆ ನೀವು ಗೊತ್ತಿಲ್ಲದಿದ್ದಾಗ ಈ ಗುರುತು ಮಾಡಬೇಕು. ಈ ನಿಕೋಲೋ ಕೋಂಟಿ ಬಗ್ಗೆ ನೀವು ಮಾಹಿತಿ ಇಲ್ಲದಿದ್ದಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಗುರುತು ಮಾಡಬೇಕು. ಇದೇ ರೀತಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಸಮಯ ವ್ಯರ್ಥ ಮಾಡದ ಹಾಗೆ ಫಿಲಪ್ ಮಾಡಿ ಭರ್ತಿ ಮಾಡಿ. ಯಾಕಂದರೆ ಸಮಯದ ಅಭಾವ ಕಡಿಮೆ ಇದ್ದಿರ್ತದೆ. ಅದಕ್ಕಾಗಿ ನೀವೆಲ್ಲ ಈ ರೀತಿ ಕ್ವಶನ್ಗಳನ್ನು ಏನು ಮಾಡ್ಕೋತಾ ಹೋಗಿರಬೇಕು. ಈ ರೀತಿ ಕ್ವಶನ್ಗಳು ಬಂದಾಗ ನೀವೇನು ಮಾಡಿ. ಓಕೆ, ಮತ್ತೆ ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ರೆ ಸರಣಿ ಇರಲಿ ಅಂದರೆ ಖಾಲಿ ಬಿಡಬೇಡಿ. ಈ ಆಯ್ಕೆಯನ್ನು ಭರ್ತಿ ಮಾಡಿ, ಅಂಕಗಳನ್ನು ಉಳಿಸಿ. ನೋಡೋರು ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಕಗಳ ವಿವರ ಮತ್ತು ಸಾಮಾನ್ಯ ನಿಯಮ. ಸರಿ ಉತ್ತರ 1 ಪ್ಲಸ್ ಅಂಕ ಆಗುತ್ತೆ ಸ್ನೇಹಿತರೆ. ತಪ್ಪು ಉತ್ತರ ಆದರೆ 0.25 ಮೈನಸ್ ಆಗ್ತದೆ. ಖಾಲಿ ಬಿಟ್ಟಿದ್ರೆ ಸಹ 0-0.25 ಅಂಕ ಅಥವಾ ಕಡಿತವಾಗ್ತದ ಅಂತ ನೋಡಿದ್ರೆ. ಸರಿ ಉತ್ತರ ಆದರೆ 0.1 ಅಂದರೆ ಪ್ಲಸ್ 1 ಆಗ್ತದೆ. ತಪ್ಪು ಉತ್ತರ ಆದರೆ 0.-0.25 ಅಂಕ. ಖಾಲಿ ಬಿಟ್ಟಿದರೆ ಸಹ 0.25. ಇಲ್ಲಿ ನೋಡಿ ಟಿಪ್ ಅನ್ನು ಕೊಟ್ಟಿದ್ರೆ, ಸಮಯವನ್ನು ವ್ಯರ್ಥ ಮಾಡಬೇಡಿ. ನೋಡಿ ನಾನು ಹೇಳಿದ್ದೀನಿ, ಸಮಯ ವ್ಯರ್ಥ ಮಾಡಬೇಡಿ. ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಈ ಆಯ್ಕೆಯನ್ನು ಭರ್ತಿ ಮಾಡಿ. ನಿಮಗೆ ಯಾವುದೇ ಗೊಂದಲಕ್ಕೀಡಾಗದೆ, ನಿಮಗೊಂದು ವೇಳೆ ಕ್ವಶನ್ ಬಗ್ಗೆ ನಿಮಗೆ ಏನೂ ಮಾಹಿತಿ ಇಲ್ಲದಿದ್ದಾಗ ಅದನ್ನು ಖಾಲಿ ಬಿಡಬೇಡಿ, ಈ ಅನ್ನು ಭರ್ತಿ ಮಾಡಿ. ಎಲ್ಲ ಪ್ರಶ್ನೆಗಳು ಉತ್ತರ ಹಾಕುವುದು ಉತ್ತಮ. ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹಾಕುವುದು ಉತ್ತಮ. ಒಂದು ವೇಳೆ ಹಾಕಿಲ್ಲ ಅಂದರೆ ಈ ಹಾಕಿ. ಅದಕ್ಕೆ ಹೇಳಿದರೆ ಎಲ್ಲದಕ್ಕೂ ಹಾಕಲೇಬೇಕು. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಜೊತೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ಅತಿ ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಈ ಮಾಹಿತಿ ಎಲ್ಲರಿಗೂ, ಎಲ್ಲ ಅಭ್ಯರ್ಥಿಗಳು ಗೊತ್ತಿರಲ್ಲ. ಫಸ್ಟ್ PUC ಪಾಸ್ ಆದ ಅಭ್ಯರ್ಥಿಗಳು ಗೊಂದಲಕ್ಕೀಡಾಗ್ತಾರೆ. ಅದೇ ರೀತಿ ಎಕ್ಸಾಮ್ ಹಾಲಲ್ಲಿ ಜಾಸ್ತಿ ಜನರು ನೋಡಿ ತುಂಬ ಮಂದಿ ಗಬರಿ ಆಗ್ತಾರೆ. ಅದಕ್ಕಾಗಿ ಫಸ್ಟ್ ನೀವೇನು ಮಾಡಿಯಪ್ಪ ಅಂದರೆ OMR ಸೀಟ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇವತ್ತು ನಾಳೆ ಎಕ್ಸಾಮ್ ಇದೆ, ಸಂಡೇ ದಿನ ಎಕ್ಸಾಮ್ ಇದೆ. ಶನಿವಾರ ಮುಂಜಾನೆ ನೀವೇ ನೋಡಿ 1 ಸಲ 2 ಸಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಎಕ್ಸಾಮ್ಗೆ ಹೋಗುವ ಮುಂಚೆ ಅಂದರೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಗೆ 2 ಗಂಟೆಗಿಂತ ಮುಂಚೆ ಹೋಗಿ. ಯಾಕಂದರೆ 2 ಗಂಟೆಗಿಂತ ಮುಂಚೆ ಹೋಗಿ ಆರಾಮಾಗಿ ನಾಷ್ಟ ಮಾಡಿ ಆರಾಮಾಗಿ 2 ಗಂಟೆಗಿಂತ ಮುಂಚೆ ಹೋಗಿ ಅಲ್ಲಿ ರೆಸ್ಟ್ ಮಾಡಬೇಕಾದ್ರೆ ಎಕ್ಸಾಮ್ ಹತ್ತಿರ ಅಂದರೆ ಎಕ್ಸಾಮ್ ಸೆಂಟರ್ ಹತ್ತಿರನೇ ನೀವು ಅಲ್ಲಿ ಹೋಗಿ ಕುಂದುಕೊಳ್ಳಿ. ಇದೊಂದು ನಮ್ಮ SN ಸ್ಟಡಿ ಅಕಾಡೆಮಿಯಿಂದ ಒಂದು ಸಣ್ಣ ಮನವಿ. ಯಾರಿಗೆಲ್ಲ ಇಷ್ಟ ಆಗಿದ್ದರೆ
ಮತ್ತೊಮ್ಮೆ ನಮ್ಮ ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೊಂದು ನಿಮ್ಮ ಒಂದು ಚಿಕ್ಕ ಮಾಹಿತಿ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. PC ಎಕ್ಸಾಮ್ ಬರೆಯುವ ಎಲ್ಲ ಅಭ್ಯರ್ಥಿಗಳು ಶುಭವಾಗಲಿ. ಎಲ್ಲರೂ ಒಂದು ನಿಮ್ಮ ಧೈರ್ಯವೇ ಸರ್ವಸಾಧನ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೊಂದಿಗೆ ಯಾವುದಾದ್ರು ಮಾಹಿತಿ ಹಂಚಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.